BCA ಟೆಸ್ಟ್ ಆಗಿದೆ. ಸೊ ಎಷ್ಟು ಫ್ಯಾಟ್ ಲಾಸ್ ಆಗಿದ್ದಾರೆ ಆ್ಯಂಡ್ ಎಷ್ಟು ಮಸಲ್ ಗೇನ್ ಆಗಿದೆ ನಿಮ್ಮ ಬಾಯಲ್ಲಿ? ಐ ಲಾಸ್ಟ್ 5.5 kgs ಆಫ್ ಫ್ಯಾಟ್. ಅದು ತುಂಬ ಸರ್ಪ್ರೈಸಿಂಗ್ ಅನಿಸ್ತು. ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್, ದರಾಜ್ ಗೌಡ ಸಪೋರ್ಟ್ ಆ್ಯಂಡ್ ವಿಶ್ವ ಮ್ಯಾಮ್ ಸಪೋರ್ಟ್, ಐ ಹ್ಯಾವ್ ಅಚೀವ್ ದಿಸ್ ಗೋಲ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ 45 years old. ಆ್ಯಕ್ಚುಲಿ 45 years old. ಆಮೇಲೆ ನಮಗೆ ಯೂಶಲಿ ಗೊತ್ತು 30 years ಆದಮೇಲೆ ಟೆಸ್ಟೋಸ್ಟೆರಾನ್ ಲೆವೆಲ್ ಹೆಂಗೆ ಡೌನ್ ಆಗುತ್ತೆ ಆ್ಯಂಡ್ ಮಸಲ್ ಇಂಪ್ರೂವ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಅಂಥದ್ರಲ್ಲಿ ಮಸಲ್ ಕೂಡ ಗೇನ್ ಆಗಿ ಮಸಲ್ ಆ್ಯಂಡ್ ಐ ಹ್ಯಾವ್ ಲಾಸ್ಟ್ 5.5 kgs ಆಫ್ ಫ್ಯಾಟ್, ವಿಚ್ ಇಸ್ ವೆರಿ ಡಿಫಿಕಲ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ at this juncture of my age. ಕ್ರೇಜಿ ಬಟ್ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ಒಳ್ಳೆ ಡಯಟ್ ಪ್ಲಾನ್ ಕೊಟ್ಟಿದ್ದಾರೆ. ಈಸಿ ಆಗ್ತಾ ಇದೆ ಡಯಟ್ ಪ್ಲಾನ್, ಏನು ಕಷ್ಟ ನನಗೆ ಡಯಟ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲೇ ಇಲ್ಲ. ಮನೆ ಸ್ಟಾರ್ವೇಷನ್ ಮಾಡೇ ಇಲ್ಲ. ಐ ಆಲ್ವೇಸ್ ಫೀಲ್ ಫುಲ್. ನನಗೇನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಫೀಲ್ ಇಲ್ಲ. ಕ್ರೇವಿಂಗ್ಸ್ ಬರ್ತಾ ಇಲ್ಲ. ಗಟ್ ಹೆಲ್ತ್ ಭಾಳ ಇಂಪ್ರೂವ್ ಆಗಿದೆ. ತುಂಬ ಡ್ರಾಸ್ಟಿಕ್ ಚೇಂಜಸ್ ಇದೆ. ಆ್ಯಸ್ ಗಟ್ ಈಸ್ ರಿಲೇಟೆಡ್ ಟು ಅವರ್ ಮೈಂಡ್ ಈಸ್ ಮೋರ್ ಫ್ರೆಶ್ ನಾವು. ಗಟ್ ಹೆಲ್ತ್ ಇಂಪ್ರೂವ್ ಆಗಿರೋದ್ರಿಂದ ಓವರಾಲ್ ಒಂಥರ ಕಂಪ್ಲೀಟ್ ಎನರ್ಜೆಟಿಕ್ ಇದೆ ನಿಮಗೆ. ಫುಲ್ ಡೇ ಎಲ್ಲ ಕೆಲಸ ನಮ್ಮ ರೊಟೀನ್ ಏನಿದೆ, ಸೊ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ಎನಿ ಆಫ್ ಮೈ ವರ್ಕ್ ಐ ಆಮ್ ಏಬಲ್ ಟು ಡೂ ದಿಸ್. ಸೊ ಆಲ್ ಕ್ರೆಡಿಟ್ ಟು ಯು ಗೈಸ್. ಖುಷಿ ಆಗ್ತಾ ಇದೆ. ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಕಾಂಪಿಟೇಷನಲ್ಲಿ ಇಷ್ಟು ಬೇಗ ಇಷ್ಟು ಮಾಡ್ತೀನಿ ಅಂತ. ಇನ್ನೂ ಅಚೀವ್ ಮಾಡೋದಿದೆ ತುಂಬ. ಅದಕ್ಕಿಂತ 1 ಮಂತಲ್ಲಿ 7 kg ವೆಯ್ಟ್ ಲಾಸ್ ಆಗಿ ಫ್ಯಾಟ್ ಲಾಸ್ ಆಗಿದ್ದೀರಾ. ಆ್ಯಂಡ್ ಎಷ್ಟು ಮಸಲ್ ಮಾಸ್ ಇಂಪ್ರೂವ್ ಆಗಿದೆ? 1.2. ಅದು ನಿಮ್ಮದು ಏಜ್ 51ನಲ್ಲಿ. ಇದ್ರ ಬಗ್ಗೆ ಏನು ಅನಿಸ್ತದೆ? ಇದು ಗ್ರೇಟ್ ಅಚೀವ್ಮೆಂಟ್. ಖಂಡಿತ ಹೌದು. ಇದು ಊಹಿಸೋಕ್ಕಾಗದೇ ಇರೋವಂಥ ಒಂದು ವಿಷಯನೇ.
I mean, how was it? Oh, it was amazing. I mean, it's something which I've done for the first time. It looked easy, but was not easy. So it's actual test of strength and patience and a lot of mind game that you have to play within, to help yourself calm down and still hold it. So, yeah. And how you're feeling? You completed, I think, 5 months. Yeah, 5 Survival months. completed, and how Yeah, you're I'm a feeling? completely transformed person now. I mean, habits, lifestyle, and it's a lifestyle change. It's not about just working out, or it's a lifestyle change we bring about. So it's a lot of energy that we get in our day-to-day life to really get motivated and work in the day. And we look forward to coming like early 4:30 we wake up. So it's a thing which has transformed my life now. So. People will wake up in the 4:30 and they'll come for Indranagar 5:40. They are highly dedicated in my aspect, actually. And all the credit goes to Ayman sir, because they are the person who have motivated us to do this. Right? Without them, it wouldn't have been possible. So. How about you? Of course, I have lost 14 kg, but that's not it. It's a lot of strength that I've gained, a lot of energy that I've gained. I'm lifting now like 170, 180 kilos deadlift. So that's a change that I'm brought in. So it's really transformation. Absolutely. So yeah, I mean, it's a complete change. I would recommend people definitely to keep themselves motivated by working out, waking up early, and having a changed lifestyle. So that's what I would like. Great show. Congratulations. Chicken dinner. Tell something about dinner. So ಹೇಳಿ ಹೇಗೆ ಅನಿಸ್ತಾ ಇದೆ? ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇವತ್ತು ಏನೇ ನಾನು ಸ್ಟ್ರೆಂತ್ ಬಿಲ್ಡ್ ಮಾಡಿದ್ರು ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಆ್ಯಂಡ್ ಭರತ್ ಸರ್. ಆ್ಯಂಡ್ ಇಲ್ಲಿ ಒಂದು ದಿವಸ ಬರ್ದಿರ ಇರೋಕ್ಕಾಗೋದೇ ಇಲ್ಲ. ಇಟ್ಸ್ ಐ ಫೀಲ್ ವೆರಿ ಎನರ್ಜೆಟಿಕ್. ರಾತ್ರಿ ಎಲ್ಲ ಅದೇ ಒಂಥರ ಬೆಳಗ್ಗೆ ಯಾವಾಗ ಆಗುತ್ತೆ, ವೆನ್ ಡು ವಿ ಸ್ಟೆಪ್ ಇನ್ ಟು ಬಿ ಜಿ ಅಂತ. ದಟ್ ವೈಬ್ ವಿ ಕ್ಯಾರಿ ಹಿಯರ್ ಅಲ್ಲ, ಇಟ್ ಕೀಪ್ಸ್ ಅಸ್ ಸೋ ಲೈವ್ಲಿ ಥ್ರೂ ಔಟ್ ದ ಡೇ. ಆ್ಯಂಡ್ ಐ ಫೀಲ್ ಇಟ್ಸ್ booster pack for life. BG is a booster pack. 100%. So in the age of 41 or 42? The age of 42, it's like ನನಗೆ 42 ಅಂತ ಅನ್ಸೋದೇ ಇಲ್ಲ. That is for sure. And especially after I entered BG, I don't feel I'm going younger day by day. Actually, yes. 100% And true. the credit goes to the BG studio. And thought process, life process completely changes once a till ಬಂದಾಗ. And mental health will become more stronger. ಮತ್ತು ಆ ಸ್ಟ್ರೆಂತ್ ಟ್ರೈನಿಂಗ್ ಇಲ್ಲಿ ಮಾಡಿಸೋದು I can't explain in words. It has a very high impact, very good impact, and it keeps a person going very lively. ಹೌದು. ನೀವು ಇದು ಸೆಕೆಂಡ್ ಟ್ರಾನ್ಸ್ಫಾರ್ಮೇಶನ್ ಫಸ್ಟ್ ಟೈಮ್ ಒಂದ್ಸತಿ ಮಾಡಿದ್ರಾ? ಫಸ್ಟ್ ಟೈಮ್ ಮಾಡಿದಾಗ ಲಾಸ್ಟ್ ಇಯರ್ ಮಾಡಿದಾಗ ಐ ಸಾ ವಂಡರ್ಫುಲ್ ರಿಸಲ್ಟ್ಸ್. ಅದಾದಮೇಲೆ ಮತ್ತೆ ಐ ಬಿಕೇಮ್ ವರ್ಸ್ಟ್. ಆ್ಯಂಡ್ ದಿಸ್ ಟೈಮ್ ಐ ಥಾಟ್ ಎಲ್ಲರೂ ಏಜ್ ಫ್ಯಾಕ್ಟ್ರು ಮಾಡೋಕ್ಕಾಗಲ್ಲ 40 ಆದಮೇಲೆ ಇಟ್ಸ್ ಹಾರ್ಡ್ ಪುಷ್ ಅಂತ. ನೋ, ದಿ ಲೆಸನ್ ವಾಟ್ ಯು ಗೈಸ್ ಡೂ ಇಟ್ ಹಿಯರ್ ಅಲ್ಲ, ಇಟ್ ಕೀಪ್ಸ್ ಮೀ ಗೋಯಿಂಗ್. ದಿಸ್ ಟೈಮ್ ಇಟ್ ವಾಸ್ ಮೋರ್ Energetic. ಮೋರ್ ಸ್ಟ್ರಾಂಗರ್, ಮೋರ್ ಎನರ್ಜೆಟಿಕ್. Credit ಅಂತೂ completely for BG and for DG. Thank you. ಯಾಕಂದ್ರೆ the push what you guys give ಅಲ್ಲ, ಆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಎಂಥ ಡಿಸಿಪ್ಲಿನ್ ಇಲ್ಲದೆ ಇರೋರ್ಗು ಡಿಸಿಪ್ಲಿನ್ will, I mean, you guys will put the discipline in place. That's the most important thing one should get. Yes. ಆ ಡಿಸಿಪ್ಲಿನ್ ತರೋದು ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅ ಹ್ಯೂಮನ್ ಬೀಯಿಂಗ್. ಇಲ್ಲಿ ಬಂದಾಗ ಆಟೋಮ್ಯಾಟಿಕ್ ದಟ್ ಎನರ್ಜಿ, ಡಿಸಿಪ್ಲಿನ್ ಎಲ್ಲ ಇಟ್ ವಿಲ್ ಫಾಲ್ ಇನ್ ಪ್ಲೇಸ್. And I'm really, really very blessed, very happy to be part of BG.
Until 80s, I'm going to be here. ಮತ್ತೇನಾದ್ರು ಹೇಗೆ ಡಯಟ್ ಎಲ್ಲ ಹೇಗೆ ಹೋಗ್ತಾ ಇದೆ? Diet ಎಲ್ಲ? ಕಾರ್ಡಿಯೋ ಎಲ್ಲ ಹಿಂಗೆ 20,000 ಸ್ಟೆಪ್ಸ್ ಎಲ್ಲ 20,000 ನೀವು 15 ಹೇಳಿದ್ರೆ 20 ಹೋಗ್ತಾ ಇದೆ. ನಂಗೆ ಕಾರ್ಡಿಯೋ ಅಂದ್ರೇನೆ ಆಗ್ತಾ ಇರ್ಲಿಲ್ಲ. ಐ ಸ್ಟಾರ್ಟೆಡ್ ಲವಿಂಗ್ ಕಾರ್ಡಿಯೋ ಈಗ. ಅಂಡ್ ಮೋರ್ ಓವರ್ ಫಾಸ್ಟಿಂಗ್ ಅಲ್ಲಿ ಈ ತರ ವರ್ಕೌಟ್ ಇಟ್ಸ್ ಅ ಗ್ರೇಟ್ ಪುಷ್ ಹಿಯರ್. ಇಲ್ಲ ಅಂದ್ರೆ ಜನರಲಿ ಫಾಸ್ಟಿಂಗ್ ಅಲ್ಲಿ ಇಟ್ಸ್ ವೆರಿ ಟಫ್ ಟು ಡೂ. ಬಟ್ ಇಲ್ಲಿ ಒಂದ್ ದಿವಸನೂ ಮಾಡದೆ ಇರಕ್ ಆಗಲ್ಲ. ಇಟ್ಸ್ ಸಚ್ ಅ ಗುಡ್ ವೈಬ್ ಐ ಕ್ಯಾನ್ ಸೇ ರಥಯಾತ್ರೆಗೆ. ಹೌದು, ಬಟ್ ಆದ್ರೂ ಬಂದು ವರ್ಕೌಟ್ ಮಾಡ್ತಾರೆ, ಏನು ಚೇಂಜಸ್ ಇಲ್ಲ, ಎನರ್ಜಿ ಲೆವೆಲ್ ಅಲ್ಲಿ ಹಾಗೆ ಆಕ್ಚುಲಿ ಈ ಫಾಸ್ಟಿಂಗ್ ಅಲ್ಲಿ ಎನರ್ಜಿ ಇನ್ನ ಜಾಸ್ತಿ ಆಗಿದೆ. ಇಟ್ಸ್ ಆಲ್ ಬಿಕಾಸ್ ದ ಸ್ಟ್ರೆಂತ್ ಟ್ರೈನಿಂಗ್ ಆ ಪುಷ್ ಆ ಬಾಡಿಯಲ್ಲಿ ಆ ಮಸಲ್ ಪವರ್ ಇಸ್ ಲೈಕ್ ಟೂ ಗುಡ್. ಮತ್ತೆ ಇವತ್ತು ನಂಗೆ ಶೋಲ್ಡರ್ ಇಂಜುರಿ ಇದ್ರೂ ಐ ಕುಡ್ ಹೋಲ್ಡ್ ಇಟ್ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಟ್ರೈನಿಂಗ್. It is strengthened up even more. I thought I can't do it because shoulder injury. I have a cervical bulge, but still I could make it up for the first place. Great job, congratulations. Thank you so much. Whatever it is, ನಮ್ಗೆ ಎಷ್ಟೇ ಕಷ್ಟ ಆಗಿದ್ರು ಅಟ್ ಎಂಡ್ ಆಫ್ ದ ಡೇ ನಾವು ಮಿರರಲ್ಲಿ ನೋಡ್ಕೊಂಡು ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನಮಗೆ ವಾವ್ ಅನ್ಸ್ಬೇಕು, ಆ ಥರ ಫೀಲ್ ಆಗ್ತಿದೆ. ಮುಗಿತಾ ಇದೆ ಅಂತ ಒಂದು ಖುಷಿ ಅಂತಂದ್ರೆ ಮುಗ್ದೋಗ್ತಾ ಇದೆ ಅಂತ ಒಂದು ಬೇಜಾರು, ಮುಗ್ದೋಗ್ತಾ ಇದೆ ಅಂತ ಬೇಜಾರು. ಇಲ್ಲ ಡಯಟ್ ಒಂದೇ ಇದೆ ಅಷ್ಟೇ. ಬಟ್ ಈ ತರ ವರ್ಕೌಟ್ ವೈಬು, ಈ ತರ ವರ್ಕೌಟ್ ಎನ್ವಿರಾನ್ಮೆಂಟ್ ವೈಬು ಗೈಡೆನ್ಸ್ ಬೇರೆ ಕಡೆ ನಾವೆಲ್ಲೂ ಹೋಗಲ್ಲ, ನಾವೆಲ್ಲ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಇಲ್ಲ ಹೇಳಿದಾರೆ ಬ್ರೇಕ್ ಇಲ್ಲ ಅಂತ. ಸೊ ನೆಕ್ಸ್ಟ್ ನಾಳೆಯಿಂದಾನೇ ಕಂಟಿನ್ಯೂ, ಮಂಡೆಯಿಂದಾನೇ ಕಂಟಿನ್ಯೂ. ಸೊ ನಾವೇನು ಮಿಸ್ ಮಾಡ್ಕೊಳಲ್ಲ, ನಮ್ಗೆ ರೆಗ್ಯುಲರ್ ಅಷ್ಟೇ ಇದು. ಒಳ್ಳೆ ಎಕ್ಸ್ಪೀರಿಯನ್ಸ್. ಫೋಟೋ ಶೂಟ್ಗೆ ರೆಡಿ ಆಗೋದು, ಸಿಂಗಲ್ ಡಿಜಿಟ್ ಬಾಡಿ ಫ್ಯಾಟ್ ಬರೋದು ಎಕ್ಸ್ಪೆಕ್ಟೆಡ್. ಅಲ್ಲ, ನಿಮ್ ಕಸಿನ್ ಅವ್ರು ಹೇಳಿದ್ರಲ್ಲ ಹೇಗಿರುತ್ತೆ ಅಂತ, ಹಾಗೆ ಫೀಲ್ ಆಯ್ತಾ? ಯಾವ ತರ ಅವ್ರು ಹೇಳಿದ್ರು ಇಟ್ ವಿಲ್ ಬಿ ವೆರಿ ಚಾಲೆಂಜಿಂಗ್ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಟ್ ವಾಸ್ ಇವನ್ ಮೋರ್ ಚಾಲೆಂಜಿಂಗ್. ನನಗೆ ಸ್ಟಾರ್ಟಿಂಗ್ ಪುಷಪ್ಸು ಸ್ಕ್ವಾಟ್ಸ್ ಎಲ್ಲ ಮಾಡೋಕ್ಕೂ ತುಂಬಾ ತೊಂದರೆ ಆಗೋದು. ನೌ ಇಟ್ ಇಸ್ ಈಸಿ. ಅಂಡ್ ನಾನು ಕೇಳಿಪಟ್ಟಿದ್ದೆ ನೀವು ತುಂಬಾ ಲೇಜಿ ಇದ್ರಿ ಅಂತ, ಇವಾಗ ಫುಲ್ ಡೆಡಿಕೇಟೆಡ್ ಇದ್ದೀರಾ, ಅದ್ರ ಬಗ್ಗೆ ಏನು? ಹೋದ ವರ್ಷ ನೋಡಿದ್ರೆ ಟೈಮ್ ಸ್ಕೆಡ್ಯೂಲ್ ಏನೂ ಇರಲಿಲ್ಲ. ಮಲ್ಗೋದು 12-1 ಗಂಟೆ, ನೋಡೋದು ಮಧ್ಯಾಹ್ನ ಎಲ್ಲ ಆಗೋದು. ಸೊ ನಾವು ಕಂಪ್ಲೀಟ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿ ಫುಲ್ ಡೆಡಿಕೇಟೆಡ್ ಆಗಿದ್ದೀವಿ. ಸೊ ಥ್ಯಾಂಕ್ಸ್ ಟು BG. ಸಂಜನಾ ಅವ್ರು ಹೇಳಿ, ಇದು ಸೆಕೆಂಡ್ ಟೈಮ್ ಬಂದಿರೋದು, ಏನು ಅನಿಸ್ತಾ ಇದೆ? ನಾನು ಫಸ್ಟ್ ಟೈಮ್ಗಿಂತ ಸೆಕೆಂಡ್ ಟೈಮ್ ತುಂಬ ಖುಷಿಯಾಗಿದ್ದೀನಿ. ಬಿಕಾಸ್ ಐ ಲಾಸ್ಟ್ ಆಲ್ಮೋಸ್ಟ್ 9 kg ಕಡಿಮೆ ಆಗಿದೆ ನಂದು. ಬಾಡಿ ಫ್ಯಾಟ್ ಆಲ್ಸೋ 6 kgವರೆಗೂ ಡೌನ್ ಆಗಿದೆ. ಆ್ಯಂಡ್ ಐವ್ ಗೇನ್ ಮಸಲ್ ಆ್ಯಂಡ್ ತುಂಬ ಎನರ್ಜಿ ಇದೆ. ಮುಂಚೆ ನಾನು ಮಧ್ಯಾಹ್ನ ಹೊತ್ತು ತುಂಬ ಒಂಥರ ಸುಸ್ತಾಗೋದು, ಕಣ್ಣು ಎಳೀತಾ ಇರ್ತಾಯಿತ್ತು ನಿದ್ದೆ ಮಾಡೋದಕ್ಕೆ. ಅದು ಈಗ ನಿದ್ದೆ ಬರ್ತಾ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಮುಂಚೆ ಸ್ಮಾಲ್ ಮೂಮೆಂಟ್ಸ್ ಮಾಡೋವಾಗೂ ಸ್ವಲ್ಪ ಎದ್ದೇಳಕ್ಕೂ ಕಷ್ಟ ಆಗ್ತಾ ಇತ್ತು, ಆ ಥರ ಇತ್ತು. ಬಟ್ ನಾವು ಐ ಆಮ್ ವೆರಿ ಎನರ್ಜೆಟಿಕ್, ಕ್ವಿಕ್ಕಾಗಿ ಎದ್ದೇಳ್ತೀನಿ. ಹೇಳಿ ಒಂದೇ. ಇನ್ನೊಂದು ವಾರ ಇಲ್ಲ, ವಿ ಹ್ಯಾವ್ ಟು ವಾಕ್ ಅವರ್ ಲೈಫ್. ಮತ್ತೆ ನಿಮ್ಮದು ಫಿಟ್ನೆಸ್ ಎರಡು ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ? ಎಷ್ಟೊತ್ತಿರುತ್ತೆ ವರ್ಕಿಂಗ್ ಎಲ್ಲ? ಆ್ಯಕ್ಚುಲಿ ತುಂಬ ಟಫ್ ಆಗುತ್ತೆ. ಆದರೆ ಈ ಮಾರ್ನಿಂಗ್ ಈಗ ವಾಕ್ ಮಾಡಿ, ಜಿಮ್ ಮಾಡಿ, ಮತ್ತು ಮನೆಗೆ ಹೋಗಿ ಐ ಹಾರ್ಡ್ಲಿ ಗೆಟ್ ಹಾಫ್ ಆನ್ ಅವರ್ ಟು ಪ್ರಿಪೇರ್ ಫುಡ್ ಆ್ಯಂಡ್ ದೆನ್ ಐ ಸ್ಟಾರ್ಟ್ ವರ್ಕಿಂಗ್. ಒಂಥರ ಅದು ಚೆನ್ನಾಗಿರುತ್ತೆ. ವಿ ಡೋಂಟ್ ಗೆಟ್ ಟು ಥಿಂಕ್ ಸಮಥಿಂಗ್ ನೆಗೆಟಿವ್. ವಿಲ್ ಬಿ ಬಿಸಿ ಇನ್ ಅವರ್ ರೂಟೀನ್ ಆ್ಯಂಡ್ ಹವೆವರ್ ವಿಲ್ ಗೆಟ್ 2 days ಆಫ್ ಆ್ಯಂಡ್ ವಿಲ್ ಎಂಜಾಯ್. I feel very energetic even though I do 10,000 steps. It feels very good. ಆ್ಯಕ್ಚುಲಿ ನಾನು ತುಂಬ ಪ್ರೌಡ್ ಆಫ್ ಹರ್. ಬಿಕಾಸ್ ಡೇ 1 ಬಂದಾಗ ನಾನು ನೋಡಿದ್ದೀನಿ ಹೆಂಗಿದ್ರು ಅಂತ ಹೇಳಿ. ಆ ಫೋಟೋ ನೋಡ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಬಗ್ಗೆ ಏನು ಹೇಳ್ತೀರಾ? ಯಾರ ಬಗ್ಗೆ? ಎಲ್ಲ ಸ್ಟೂಡೆಂಟ್ಸ್ ನನ್ನಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಕೂತ್ಕೊಂಡಿರೋ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ಅವ್ರ ಬಗ್ಗೆನಾ? ಶ್ವೇತಾ ಅವ್ರದ್ದು ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮೇಷನ್ ತುಂಬ ಏನಂತಾರೆ, ಆಶ್ಚರ್ಯ ಆಗುತ್ತೆ ಅಂತಾರಲ್ಲ, ಆ ಥರ ಆ್ಯಕ್ಚುಲಿ. ಯಾಕಂದರೆ ಅವ್ರು ಡೇ 1 ಬಂದಾಗ ಇವ್ರು ಯಾರೂ ನೋಡೇ ಇಲ್ಲ ಅವ್ರನ್ನ. ನಾನು ನೋಡಿದ್ದೀನಿ ಹೇಗಿದ್ರು ಅಂತ. ಮತ್ತು ಅವ್ರದ್ದು ಲೈಫ್ ಸ್ಟೈಲ್ ಆಗಲಿ, ಅವ್ರು ಇದ್ದಿದ್ದಾಗಲಿ, ಅವ್ರು ಇವಾಗಿರೋದಾಗಲಿ, ನೀವು ಆ್ಯಕ್ಚುಲಿ ಡೇ 1 ಫೋಟೋ ನೋಡಿದ್ರೆ ಅವರೇನಾ ಇವರು ಅನ್ನೋ ಥರ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಆಶ್ಚರ್ಯ ಬಗ್ಗೆ ಏನು ಹೇಳೋದಂದರೆ, ಸೊ ಅವ್ರು ನಂಗೆ ಆ್ಯಕ್ಚುಲಿ ಇನ್ಸ್ಪಿರೇಷನ್. ಆ ಏಜಲ್ಲಿ ನನಗೆ ಗೊತ್ತಿಲ್ಲ ನಾನು ಹಾಗೆ ಮಾಡ್ತೀನೋ ಇಲ್ವೋ ಅಂತ ಹೇಳಿ. ಸೊ ಆ ಏಜಲ್ಲಿ ಅವ್ರು ಅದು ಫಿಟ್ನೆಸ್ ಒಂದಾದರೆ ಅವ್ರು ಸೆಲ್ಫ್ ಕೇರ್ ಎಷ್ಟು ಮಾಡ್ತಾರೆ, ಅವ್ರಿಗೆ ಅವ್ರು ಎಷ್ಟು ಏನಂತಾರೆ ಸ್ಪೆಂಡ್ ಮಾಡ್ತಾರೆ, ಅವ್ರಿಗೆ ಅವ್ರು ಎಷ್ಟು ಟೈಮ್ ಕೊಟ್ಕೊತಾರೆ. ಫಿಟ್ನೆಸ್ ಅಂತೂ ಬಿಡಿ, ಅಬೌವ್ ಹೈಲಿ ಡೆಡಿಕೇಟೆಡ್. ಒಂದು ಸೆಷನ್ ಮಿಸ್ ಆಗಲ್ಲ, ಮತ್ತು ಮೀಲ್ ಮಿಸ್ ಆಗಲ್ಲ. ಕಾರ್ಡಿಯೋ ಹೇಳಿದ್ದಕ್ಕಿಂತ ಜಾಸ್ತಿನೇ ಮಾಡ್ತಾರೆ.
ಸೊ ನನಗೆ ಅವ್ರ ಥರ, ಆಮೇಲೆ ಪರ್ಸ್ನಲ್ ಲೈಫಲ್ಲೂ ಕೂಡ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ನಂಗೆ ಅವ್ರ ಥರ ನಾನು ಇರಬೇಕು ಅಂತ ಆಸೆ ಇದೆ ಆ್ಯಕ್ಚುಲಿ. ರಕ್ಷಿತ್ ಅವ್ರ ಬಗ್ಗೆ ಹೌದು, ಅವ್ರ ಬಾಡಿ ನಂಗೆ ತುಂಬ ಇಷ್ಟ. ಒಂಥರ ಪ್ರಪೋರ್ಷನ್, ಒಂಥರ ಅಪ್ಪರ್ ಬಾಡಿ ಹಿಂಗೆ ಈ ಥರ ವಿ ಶೇಪ್ ಥರ, ಮತ್ತೆ ಮಿಡಲ್ಸ್ ಚಿಕ್ಕ, ಮತ್ತೆ ಕಾಲು ಚೆನ್ನಾಗಿ ತುಂಬ ಚೆನ್ನಾಗಿದೆ ಅವ್ರ ಬಾಡಿ, ನಂಗೆ ತುಂಬ ಇಷ್ಟ. ಚೆನ್ನಾಗಿ ರೆಡಿ ಆಗಿದ್ದಾರೆ. ಮತ್ತು ಅವ್ರು ನಮ್ಮ ಸಾಗರ್ ಅನುಷಾ ಅವ್ರ ಕಸಿನ್ ಕೂಡ. ಸೊ ಅವ್ರು ಯಾವಾಗಲೂ ಹೇಳೋರು ಫುಲ್ಲು ಲೇಸಿ, ಅವ್ರು ಹೇಳೋದೇ ಇಲ್ಲ ಬೆಳಿಗ್ಗೆ ಹಂಗೆ ಹಿಂಗೆ ಅಂತ. ನೋಡ್ರೆ ಜಿಮ್ಮಲ್ಲಿ ಅದ್ರ ಆಪೋಸಿಟ್, ಫುಲ್ ಡೆಡಿಕೇಟೆಡ್, ಸೆಷನ್ ಮಿಸ್ ಮಾಡಲ್ಲ. ಮತ್ತು ಅದೆಲ್ಲ ರಿಸಲ್ಟ್ ಇಲ್ಲೇ ಬಾಡಿಯೆಲ್ಲ ಕಾಣಿಸ್ತಾ ಇದೆ, ನಾನು ಏನು ಹೇಳ್ಬೇಕಂತಾನೆ ಇಲ್ಲ. ವೆರಿ ಗುಡ್. ಧನುಷ್ ಅವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಚೆನ್ನಾಗಿ ರೆಡಿ ಆಗಿದ್ದಾರೆ ಕೂಡ. ಆ್ಯಂಡ್ ಅವ್ರು ಆಲ್ರೆಡಿ ಫಿಟ್ನೆಸ್ಸಲ್ಲಿ ಇದ್ದವರು. ಆ್ಯಂಡ್ ಅಗೇನ್ ನಮ್ಮ ಹತ್ರ ಬಂದು ನಮ್ಮದು ಸ್ಟೈಲ್ ಆಫ್ ವರ್ಕೌಟ್, ನಮ್ಮದು ಸ್ಟೈಲ್ ಆಫ್ ಡಯಟ್ ಅಥವಾ ಕಾರ್ಡಿಯೋ ಇದಕ್ಕೆಲ್ಲದು ಅಡಾಪ್ಟ್ ಆದರು. ಆ್ಯಂಡ್ ಹೇಳಿದ್ದನ್ನು ಎಲ್ಲದೂ ಲೈಕ್ ಅವ್ರು ಇನ್ನೊಂದು ಸೆಕೆಂಡ್ ಕ್ವಶನ್ನೇ ಇಲ್ಲ, ಆ ಥರ ಹೇಳಿದ್ದು ಎಲ್ಲದಕ್ಕೂ ಓಕೆ 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 ಅಂದ್ಕೊಂಡು ಎಲ್ಲದನ್ನು ಫಾಲೋ ಮಾಡಿದ್ರು. ಆ್ಯಂಡ್ ಅಗೇನ್ ಅವ್ರದ್ದು 3 months ಮುಗೀತಾ ಇದೆ. ಆ್ಯಂಡ್ ಚೆನ್ನಾಗಿ ರೆಡಿ ಆಗಿದ್ದಾರೆ ಕೂಡ. ಮತ್ತು ತುಂಬ ಡೌನ್ ಟು ಅರ್ತ್ ಪರ್ಸನ್, ಆ್ಯಕ್ಟರ್ ಆಗಿದ್ದರು, ನಮ್ಮ ಗೀತಾ ಸೀರಿಯಲ್ ಹೀರೋ ಆಗಿದ್ದರು. ಸ್ಟಿಲ್ ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಆ್ಯಂಡ್ ಚೆನ್ನಾಗಿ ರೆಡಿ ಆಗಿದ್ದಾರೆ ಕೂಡ. ಆ್ಯಂಡ್ ಮೋರ್ ಪವರ್ ಟು ಯು. ಒಳ್ಳೊಳ್ಳೆ ಮೂವಿ ಸಿಗಲಿ, ಒಳ್ಳೊಳ್ಳೆ ಸೀರಿಯಲ್ ಸಿಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಂದು ಫೇವ್ರೆಟ್ ಸ್ಟೂಡೆಂಟ್ ಅಶ್ವಿನ್ ಅವರು ಕೂಡ ತುಂಬ ಏನಂತಾರೆ ಡೆಡಿಕೇಟೆಡ್ ಕೂಡ. ಹೌದು, ಅದೇನಾದ್ರು ಹೇಳಿದ್ರೆ ಸ್ವಲ್ಪ ಟೆನ್ಷನ್ ಆಗ್ತಾರೆ. ಬಟ್ ಆದರೆ ಪಾಪ ಎಲ್ಲ ಫಾಲೋ ಮಾಡ್ತಾರೆ, ಏನು ಕಣ್ಣು ಮುಚ್ಕೊಂಡು ಏನು ಆಚೆ ಈಚೆ ಏನು ಥಿಂಕ್ ಮಾಡಲ್ಲ, ಆಚೆ ಈಚೆ ಏನು ಥಿಂಕ್ ಮಾಡಲ್ಲ. ಚೆನ್ನಾಗಿ ರೆಡಿ ಆಗಿದ್ದಾರೆ ಕೂಡ, ಚೆನ್ನಾಗಿ ಬಾಡಿ ಮಾಡಿದ್ದಾರೆ. ಅವ್ರದ್ದು ಹ್ಯಾಂಡ್ಸಲ್ಲಿ ವೇನ್ಸ್ ಎಲ್ಲ ನೋಡಿ ಸೂಪರ್ ಆಗಿ ಬಂದಿದೆ. ಅಲ್ಲ ಈಗ ಕಾಣ್ತಿಲ್ಲ, ನಾಳೆ ಫೋಟೋದಲ್ಲಿ ನೋಡಿ ಚೆನ್ನಾಗಿ ರೆಡಿ ಆಗಿದ್ದಾರೆ. ಆ್ಯಂಡ್ ಅವ್ರದ್ದು ಸ್ಟಾರ್ಟ್ ಮಾಡಿದಾಗ ಅವ್ರ ಬೇಬಿ ತುಂಬ ಚಿಕ್ಕ ಇತ್ತು. ಸೊ ಮನೇಲಿ ಒಂದು ಬೇಬಿ ಇಟ್ಕೊಂಡು ಅದು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದರ ಡಯಟ್, ಕಾರ್ಡಿಯೋ ಆಗಲಿ, ಸ್ಲೀಪ್ ಆಗಲಿ, ಕೆಲಸ ಎಲ್ಲದನ್ನು ಮ್ಯಾನೇಜ್ ಮಾಡಿ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. ಸಂಜನಾ ಅವ್ರು ಸೆಕೆಂಡ್ ಟೈಮ್ ಅವ್ರ ಹಸ್ಬೆಂಡ್ ಜೊತೆ ಬಂದಿದ್ದಾರೆ. ಚೆನ್ನಾಗಿ ಮಾಡ್ತಾರೆ, ಹೇಳಿದ್ದೆಲ್ಲ ಫಾಲೋ ಮಾಡ್ತಾರೆ. ನನ್ನ ಮಾತೇನು ಕೇಳಲ್ಲ ಅಷ್ಟು, ಭರತವ್ರ ಮಾತೆಲ್ಲ ಚೆನ್ನಾಗಿ ಕೇಳ್ತಾರೆ. ಆ್ಯಂಡ್ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ. ಆಮೇಲೆ ತುಂಬ ರೆಡ್ಯೂಸ್ ಆಗಿದೆ. ನಂಗೆ ಅವ್ರದ್ದು ಡೇ 1 ಈ ಸತಿ ಬಂದಾಗ ಫುಲ್ ಫೇಸ್ ಎಲ್ಲ ತುಂಬ ಆ್ಯಕ್ನೆ ಮತ್ತು ಹ್ಯಾಮ್ಸ್ಟ್ರಿಂಗ್ ಎಲ್ಲ ಹೆವಿ ಫ್ಯಾಟ್ ಕೂತಿತ್ತು. ಬಟ್ ತುಂಬ ಚೇಂಜ್ ಆಗಿದೆ, ಫೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೆಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಗುಡ್ ಗರ್ಲ್. ಕೀರ್ತಿ ಅವ್ರು ಕೂಡ ತುಂಬ ಒಳ್ಳೆ ಫ್ಲೆಕ್ಸಿಬಿಲಿಟಿ, ವರ್ಕೌಟ್ ವೈಸು ಅಷ್ಟೇ ಸಕಾಲ ಮಾಡ್ತಾರೆ. ತುಂಬ ಫ್ಲೆಕ್ಸಿಬಲ್ ಇದ್ದಾರೆ. ಆ್ಯಂಡ್ ಅವ್ರದ್ದು ಸ್ಟ್ರೆಚಸ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಡೆಡಿಕೇಟೆಡ್ ಕೂಡ ಇದ್ದಾರೆ ಕೂಡ. ಹಾಗಾಗಿ ಇವಾಗ ಟ್ರಾನ್ಸ್ಫಾರ್ಮೇಷನ್ ಮುಗಿಸಿ ಫೋಟೋಶೂಟಿಗೆ ರೆಡಿ ಆಗಿದ್ದಾರೆ. ಅವ್ರದ್ದು ಫೋಟೋಸ್ಗೆ ನೀವು ವೇಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜೈ ಕೀರ್ತಿ.